ಆ ಭೀಷ್ಮ ಅದು ಹೆಂಗೆ ಭಯ ಹುಟ್ಟಿಸಿದ್ನಂತೆ ಅಂದರೆ ಅವನ ಕಡೆ ಕಣ್ಣೆತ್ತಿ ನೋಡ್ತಾ ಇರಲಿಲ್ವಂತೆ ಅಂತ. ಈಗ ಯುದ್ಧ ಅಂತಂದಾಗ ಅವನ ಜೊತೆಗೆ ಯುದ್ಧ ಮಾಡಬೇಕಲ್ವ, ಪ್ರಯತ್ನನಾದರೂ ಮಾಡಬೇಕಲ್ವ, ಅದಕ್ಕೆ ಅವ್ನು ನೋಡಬೇಕಲ್ವ ಅಂದರೆ ನೋಡೋದಕ್ಕೂ ಸಿದ್ಧರಿಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು ಅಂತ. ಒಂದು ಆನೆ ಕಮಲದ ಸರೋವರಕ್ಕೆ, ಕಮಲದ ಹೂವಿರುವ ಸರೋವರಕ್ಕೆ ಇಳಿದು ಸೊಂಡಿಲಿಂದ ಆ ಕಮಲವನ್ನೆಲ್ಲ ಕಿತ್ತಾಕ್ತಾ ಅದು ಹೆಜ್ಜೆ ಆಗ್ತಾ ಓಡಾಡಿದ್ರೆ ಹೆಂಗಾಗತ್ತೋ ಹಂಗೆ ನನ್ನ ಸೈನ್ಯ ಆಗಿದೆ ಅಂತ. ನನ್ನ ಕಾರಣಕ್ಕಾಗಿ ರಾಜ್ಯ ಭ್ರಷ್ಟರಾಗಬೇಕಾಯಿತು, ನನ್ನ ಕಾರಣಕ್ಕಾಗಿ ಯುದ್ಧದಲ್ಲಿ ಭಾಗವಹಿಸಿ ಈ ಥರ ಪೆಟ್ಟು ತಿನ್ನಬೇಕಾಯ್ತು, ಹಾಗಾಗಿ ನನ್ನಿಂದಾಗಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ತಮ್ಮಂದಿರು ಅಂತ. ನಿನಗಾಗಿ ನಾನು ಏನು ಮಾಡೋದಕ್ಕೂ ಸಿದ್ಧನಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣನ ಪ್ರತಿಜ್ಞೆ ಇದೆ. ಪ್ರತಿಜ್ಞೆ ಅಂದರೆ ಮಾತಿದೆ, ನಾನು ಯುದ್ಧ ಮಾಡಲ್ಲ ಅಂತ ದುರ್ಯೋಧನನಿಗೆ ಹೇಳಿದ್ದಾನೆ. ಅಂದರೆ ಅದು ಮಾತು ಕೊಟ್ಟಂತೆ ಲೆಕ್ಕ. ಆದರೆ ಮಾತು ಮುರಿತೀನಿ ಅಂತ ಹೇಳ್ತಾ ಇದ್ದಾನೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ನಿಮಗೆ ವೆಲ್ಕಮ್. ನಮಸ್ತೆ, ವೆಲ್ಕಮ್ ಟು ದ ಶೋ. ಸೊ 9ನೇ ದಿನದ ಯುದ್ಧದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಕೃಷ್ಣ ಸಿಟ್ಟು ಮಾಡಿಕೊಂಡು ಹೋಗಿ ಅರ್ಜುನನ ಮೇಲೆ ಸಿಟ್ಟು ಮಾಡ್ಕೋತಾನೆ. ಯಾಕಂದರೆ ನೀನು ಮನಪೂರ್ವಕ ಯುದ್ಧ ಮಾಡ್ತಾ ಇಲ್ಲ ಅಂತ. ಮತ್ತು ಅರ್ಜುನ ಹೋಗಿ ಮತ್ತೊಂದು ಸಲ ಒಲಿಸಿಕೊಂಡು ಕರ್ಕೊಂಡ್ಬಿಡ್ತಾನೆ. ಇದು 2ನೇ ಸಲ ಈ ಥರ ಆಗ್ತಾ ಇರೋದು. ಸೊ ಆಮೇಲೆ ಏನಾಗುತ್ತೆ ಸರ್? ಇಬ್ಬರು ಬಂದು ರಥ ಏರ್ತಾರೆ. ಕೃಷ್ಣ ಏನೂ ಉತ್ತರ ಕೊಡದೆ ಸೀದಾ ಬಂದು ರಥ ಏರ್ತಾನೆ. ರಥ ಏರಿ ಇವ್ರ ರಥದಲ್ಲಿರುವಾಗಲೇ ಭೀಷ್ಮ ಮುಂದುವರಿಸ್ತಾನೆ. ಅವನು ವರ್ಷ ಶರವರ್ಷೇಣ ಅಂತ. ಅವನೇನು ಹಿಂದೆ ಬೀಳೋದಿಲ್ಲ, ಬಾಣದ ಮಳೆನೇ ಸುರಿಸಿ ಬಿಡ್ತಾನೆ. ಯಾರು? ಭೀಷ್ಮ. ಇವ್ರ ರಥ ಏರಿಸಿದ್ರೆ ಆದ ಕೂಡಲೇ ಮತ್ತೆ ಅವನು ಮುಂದುವರಿಸ್ತಾನೆ ಅದನ್ನು ಅಂತ. ಮತ್ತೆ ಯುದ್ಧ ಮುಂದುವರಿಯೋದು ಹೇಗೆ ಅಂತಂದರೆ ಭೀಷ್ಮ ಇವರ ಸೈನ್ಯ ಸಂಹಾರ ಮಾಡ್ತಾ ಹೋಗ್ತಾನೆ, ಅರ್ಜುನ ಅವರ ಸೈನ್ಯ ಸಂಹಾರ ಮಾಡ್ತಾ ಹೋಗ್ತಾನೆ. ಯಥಾ ಕುರುಣಾಂ ಸೈನ್ಯಾನಿ ಭಭಂಜ ಯುಧಿ ಪಾಂಡವ ತಥಾ ಪಾಂಡವ ಸೈನ್ಯಾನಿ ಭಭಂಜ ಯುಧಿತೇ ಪಿತಾ ಅಂತ. ಅಂದರೆ ಅರ್ಜುನ ಹೇಗೆ ಸೈನ್ಯ ನಾಶ ಮಾಡ್ತಾ ಇದ್ನೋ ಹಾಗೆ ಭೀಷ್ಮನು ಇಲ್ಲಿ ಸೈನ್ಯ ನಾಶ ಮಾಡ್ತಾ ಇದ್ದ ಅಂತ. ಅಂದರೆ ಇಷ್ಟಾದ ಮೇಲೂ ಇಬ್ಬರು ಏನು ಮುಖಾಮುಖಿ ಅಷ್ಟೊಂದೇನು ಆಗಿಲ್ಲ ಅಂತ ಮುಂದಿನ ಹಂತನೇ ಹೇಳ್ತಾ ಇದೆ. ಅವ್ರವ್ರಿಗೆ ಒಂದೊಂದು ಬಾಣ ಬಿಟ್ಕೋತಾ ಇಲ್ಲ ಅಂತಲ್ಲ, ಆದರೆ ಹಾಗಾದ್ರು ಅಂತ. ಈ ಎರಡೂ ಸೈನ್ಯ ಪೆಟ್ಟು ತಿಂತ ಇತ್ತಲ್ಲ, ಅವರು ನಿರುತ್ಸಾಹಿಗಳಾದರು ಅಂತ. ಎರಡೂ ಸೈನ್ಯದವರಿಗೆ ಇವರಿಬ್ಬರ ಕಾರಣದಿಂದಾಗಿ ಪೆಟ್ಟು ಬೀಳ್ತಾ ಇತ್ತು, ಗಾಯ ಆಗ್ತಾ ಇತ್ತು. ಹಾಗಾಗಿ ಅವರು ನಿರುತ್ಸಾಹಿಗಳಾದರು ಅಂತ. ನಿರುತ್ಸಾಹ ವಿಚೇತ್ ಯುಧಿಷ್ಠಿರನಿಗೆ ಉತ್ಸಾಹ ಉಳ್ಕೊಳ್ಳಿಲ್ಲ ಅಂತ. ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇತ್ತಲ್ಲ, ಹಾಗಾಯ್ತು ಅವರಿಬ್ಬರದ್ದು ಅಂತ ಯುಧಿಷ್ಠಿರನಿಗೆ. ಆ ಭೀಷ್ಮ ಅದು ಹೆಂಗೆ ಭಯ ಹುಟ್ಟಿಸಿದ್ನಂತೆ ಅಂದರೆ ಅವನ ಕಡೆ ಕಣ್ಣೆತ್ತಿ ನೋಡ್ತಾ ಇರಲಿಲ್ವಂತೆ ಅಂತ. ಈಗ ಯುದ್ಧ ಅಂತಂದಾಗ ಅವನ ಜೊತೆಗೆ ಯುದ್ಧ ಮಾಡಬೇಕಲ್ವ, ಪ್ರಯತ್ನನಾದರೂ ಮಾಡಬೇಕಲ್ವ, ಅದಕ್ಕೆ ಅವ್ನು ನೋಡಬೇಕಲ್ವ ಅಂದರೆ ನೋಡೋದಕ್ಕೂ ಸಿದ್ಧರಿಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು ಅಂತ. ವೀಕ್ಷಾನ್ ಚಕ್ಷುರ್ ಮಹಾರಾಜ ಪಾಂಡವ ಭಯಪೀಡಿತಾ ಅಂತ. ಅಂದರೆ ಕಣ್ಣೆತ್ತು ನೋಡೋಕ್ಕಾಗದೆ ಇರುವಷ್ಟು ಅವನು ಭಯಪಡಿಸ್ತಾ ಇದ್ದ ಅಂತ ಭೀಷ್ಮ. ಭೀಷ್ಮನ್ನ ಶೇಖ ಪ್ರತಿವೀಕ್ಷಿತಂತೆ ಅಂತ. ಅವನು ನುಗ್ಗಿ ಹೊಡಿತಾ ಇದ್ದ, ಇವ್ರದ್ದೇನೂ ಇರಲೇ ಇಲ್ಲ, ಕಣ್ಣೆತ್ತಿ ನೋಡದೇನೆ ಉಳ್ಕೊಂಡ್ಬಿಟ್ರು ಅಂತ. ಹೀಗೆ ಈ ಯುದ್ಧ ಮುಂದುವರಿತಾ ಇರುವಾಗಲೇ ಸೂರ್ಯಾಸ್ತ ಆಗತ್ತೆ. ಅವತ್ತಿನ ಯುದ್ಧ ಮುಕ್ತಾಯ ಆಗತ್ತೆ. 9ನೇ ದಿನದ ಯುದ್ಧ ಮುಕ್ತಾಯ ಆಗತ್ತೆ. ಸೊ ಅಲ್ಲಿ 9ನೇ ದಿನದ ಯುದ್ಧ ಮುಗಿಯುತ್ತೆ. 9ನೇ ದಿನದ ಯುದ್ಧ ಮುಗಿಯುತ್ತೆ. 9ನೇ ದಿನ ಮುಗಿಯಲ್ಲ, 9ನೇ ದಿನದ ಯುದ್ಧ ಮುಗಿಯುತ್ತೆ. ಯುದ್ಧ ಮುಗಿದು ತಮ್ಮ ತಮ್ಮ ಶಿಬಿರಗಳಿಗೆ ಹೋಗ್ತಾರೆ. ಶಿಬಿರಗಳಿಗೆ ಹೋದ ಮೇಲೆ ಯುಧಿಷ್ಠಿರ ಅವನಿಗೆ ಯೋಚನೆ ಆರಂಭ ಆಗತ್ತೆ. ಯುಧಿಷ್ಠಿರನಿಗೆ ಇವನ ಭೀಷ್ಮನ ಸಂಹಾರ ಕ್ರಿಯೆ ಇದೆಯಲ್ಲ, 9ನೇ ದಿನ ಆಗಿದೆ. ಅವನು ವಿಪರೀತ ಯುದ್ಧ ಮುಗಿದಿದೆ. ಅರ್ಧ ಯುದ್ಧ ಮುಗಿದಿದೆ. ಅರ್ಧ ಯುದ್ಧ ಮುಗಿದಿದೆ. ನಮಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆಯಾ? ಅವರಿಗೂ ಗೊತ್ತಿದೆ. ಹೆಂಗೆ ಅವ್ರು ದಿನ ಲೆಕ್ಕ? ಇಲ್ಲ ಬಹಳ ಚೆನ್ನಾಗಿ ಕೇಳಿದ್ರಿ. ನಾನು ಹಂಗೆ ಅಂತ ಇದ್ದೀನಿ. ಅವ್ರಿಗೆ ಗೊತ್ತಿಲ್ಲ. ಅದೇ ಹೇಳ್ತಿರೋದು. ಎಷ್ಟು ದಿನ ಯುದ್ಧ ಆಗತ್ತೆ ಎನ್ನುವ 9ನೇ ದಿನ ಆಗಿದೆಯಲ್ಲ, 9 ದಿನಗಳಾಯ್ತು ಅನ್ನೋದಿದೆಯಲ್ಲ,
ಇಷ್ಟು ದೀರ್ಘ ಆಗ್ತಾ ಹೋಗ್ಬಾರ್ದಲ್ವಾ ಅನ್ನೋದು ಒಂದು. ಎರಡನೆಯದ್ದು ಏನೋ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ ಅಂತಲೂ ಅನ್ಸಿದೆ. ಮತ್ತೆ ಈ ಭೀಷ್ಮ ನಿಲ್ಲಿಸ್ತಾ ಇಲ್ವಲ್ಲ, ಅವನಿಗೆ ಮೊದಲಿಂದ ಅದಿದ್ದೇ ಇತ್ತಲ್ಲ. ಯುಧಿಷ್ಠಿರನಿಗೆ ಅವನು ಶುರುವಿಗೆ ಯುರಿಶ್ಚಂದ್ರನ್ ಮಾತಾಡ್ಸಿದ್ದ, ಅವನಿಗೆ ಕಣ್ಣಿದ್ದಿದ್ದೆ ಭೀಷ್ಮ, ದ್ರೋಣರು, ಶಲ್ಯ, ಇವ್ರ ಮೇಲೆ ಕಣ್ಣಿದೆ. ಹಾಗಾಗಿ ಮೊದಲೇ ಹೋಗಿ ಅವರಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲ ಕೇಳ್ಕೊಂಬಂದಿದ್ದಾನೆ. ಕೇಳ್ಕೊಂಬಂದಿರೋದೇ ಏನು, ಇವರಿಬ್ಬರಿಗೆ ನಿಮ್ಮ ಸಾವು ಹೇಗೆ ಅಂತಲೇ ಕೇಳ್ಕೊಂಬಂದಿದ್ದಾನೆ. ಅವನೇನು ಹೇಳಿದ್ದಾನೆ ಭೀಷ್ಮ ಅವತ್ತು, ಮತ್ತೊಂದು ಸಲ ಬಾ ನನ್ನ ಹತ್ರ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾನೆ. ದ್ರೋಣರು ಏನು ಮಾಡಿದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ದಾರೆ ಮೊದಲನೇ ದಿನದಲ್ಲಿ. ಆದರೆ ಭೀಷ್ಮ ಮಾತ್ರ ಹೇಳಿರೋದೇನು ಅಂದರೆ ಇನ್ನೊಂದು ಸಲ ಬಾ ನನ್ನ ಹತ್ರ ಅಂತ ಹೇಳಿದಾನೆ ಹೊರತು ತನ್ನ ಮರಣದ ಕೀ ಏನು ಅನ್ನೋದನ್ನು ಬಿಟ್ಕೊಟ್ಟಿಲ್ಲ ಅಲ್ಲ ಅವನು. ಶಿಖಂಡಿ ಅನ್ನೋದು ಗೊತ್ತಿದೆ, ಆದ್ರೂ ಹೆಂಗೆ ಅಂತ ಗೊತ್ತಿಲ್ಲ. ಶಿಖಂಡಿ ಅವನಿಗೆ ಸಾವು ಅಂತ ಗೊತ್ತಿದೆ, ದೃಷ್ಟದ್ಯುಮ್ನ ದ್ರೋಣರಿಗೆ ಸಾವು ಅಂತ ಗೊತ್ತಿದೆ ಎಲ್ಲರಿಗೂ. ಹೇಗೆ ಅಂತ ಹೊಂದಬೇಕಲ್ಲ, ಯಾವಾಗ ಅಂತ ಹೊಂದಬೇಕಲ್ಲ. ಯಾವಾಗಲೂ ಆದರೆ ಇನ್ನೊಂದು 25 ವರ್ಷದ ನಂತರ ದೃಷ್ಟದ್ಯುಮ್ನ ಕೊಲ್ಲೋದು, ಶಿಖಂಡಿ ಕೊಲ್ಲೋದು ಅಂತಾದರೆ ಇವ್ರ ಪರಿಸ್ಥಿತಿ ಏನು ಅಂತ ಒಂದಿದೆಯಲ್ಲ. ಹಾಗಾಗಿ ಅದಕ್ಕೆ ಅವನಿನ್ನೂ ಉತ್ತರ ಕೊಟ್ಟಿಲ್ಲ. ಆದರೆ ಸಂಹಾರ ಕ್ರಿಯೆಯನ್ನು ಜೋರಾಗೇ ಮಾಡ್ತಾ ಇದ್ದಾನೆ. ಪಾಂಡವರ ಮೇಲೆ ಏನೂ ಮಾಡ್ತಾ ಇಲ್ಲ ಅನ್ನೋದು ಹೌದಾದ್ರೂ ಸೈನ್ಯ ಕ್ಷೀಣಿಸ್ತಾ ಹೋದರೆ ಅನ್ನೋ ಒಂದು ಪ್ರಶ್ನೆ ಇದೆ. ಇರೋದೇ 7 ಅಕ್ಷೌಹಿಣಿ, ಅವ್ರ ಹತ್ರ 11 ಅಕ್ಷೌಹಿಣಿ ಇದೆ ಮೊದಲೇನೆ. ಹಾಗಿರುವಾಗ ಇರೋದು ಇನ್ನೂ ಕಡಿಮೆ ಆಗ್ತಾ ಹೋಗ್ಬಿಟ್ರೆ ನಾಳೆನೇ ಯುದ್ಧ ಏನು ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ಲ. ಹಾಗಾಗಿ ಒಂದು ಚಿಂತೆ ಶುರುವಾಗುತ್ತೆ ಅವನಿಗೆ. ತಥೋ ಯುಧಿಷ್ಠಿರೋ ರಾಜ ಸಂಧ್ಯಾಂ ಸಂದೃಶ್ಯ ಭಾರತ ವಧ್ಯಮಾನಂ ಬಲಂಚಾಪಿ ಭೀಷ್ಮೇಣ ಅಮಿತ್ರ ಘಾತಿನ. ಅಂದರೆ ಯಾವ ಥರ ಆಗ್ಬಿಡತ್ತೆ ಅಂದರೆ ಶಸ್ತ್ರ ಬಿಟ್ಟು ಓಡ್ತಾ ಇರ್ತಾರೆ ಇವ್ರ ಕಡೆಯವರು ಅಂತ. ಮುಕ್ತ ಶಸ್ತ್ರಂ ಪರಾವೃತ್ತಂ ಪಲಾಯನ ಪರಾಯಣಂ ಅಂತ ಇವರ ವೀರರುಗಳು ಎಲ್ಲ. ಭೀಷ್ಮ ಬಂದು ಮುನ್ನುಗ್ಗದ ಅಂದರೆ ಅಲ್ಲೇ ಬಿಟ್ಟು ಓಡೋದು ಅಂತ. ಈಗ ಹಿಂದಿರುಗಿ ಓಡಿದ ಕೂಡಲೇ ಬೆನ್ನು ತೋರಿಸಿದ ಕೂಡಲೇ ಕೊಲ್ಲಲ್ಲ. ಅಂದರೆ ಆ ಪ್ರಮಾಣದಲ್ಲಿ ಯುದ್ಧಕ್ಕೆ ಅಂತ ಹೊರಟವನಿಗೆ ಸಾವು ಕಾಡೋದಕ್ಕೆ ಆರಂಭ ಮಾಡಿಬಿಟ್ರೆ, ಜೀವ ಭಯ ಆರಂಭ ಆಗಿಬಿಟ್ರೆ ಮತ್ತೆ ಯುದ್ಧ ಇಲ್ಲ ಅಲ್ಲಿ ಅಂತ. ಯಾಕೆಂದರೆ ಅವನಿಗೆ ಜೀವ ಭಯ ಬರಬಾರ್ದಲ್ವ. ಯುದ್ಧಕ್ಕೆ ನಿಂತವನಿಗೆ ಸಾವೋ ಗೆಲುವೋ, ನಾನು ಯುದ್ಧ ಮಾಡ್ತೀನಿ ಅಂತ ಹೋಗಬೇಕು. ಆದರೆ ತನ್ನ ಸೈನ್ಯದಲ್ಲಿರುವವರಿಗೆ ಜೀವ ಭಯ ಶುರುವಾಗಿ ಹೋಯಿತು ಅಂತ ಅಂದರೆ ಇವನು ಯೋಚನೆ ಮಾಡಲೇಬೇಕಾಗಿದೆ. ಹಾಗಾಗಿ ಅದು ಅವನಿಗೆ ಭಾಳ ಇದನ್ನು ಕೊಡ್ತು, ಯೋಚನೆಗೆ ಹಚ್ಚಿತು ಅವನನ್ನು. ಅದರಲ್ಲೂ ಏನಾಗಿದೆ, ಇನ್ನೊಂದು ಮುಖ್ಯವಾದದ್ದು ಅಂದರೆ ಬಹಳ ಪೆಟ್ಟು ಬೀಳ್ತಾ ಇರೋದು ಪಾಂಚಾಲರಿಗೆ. ಇವರ ಮುಖ್ಯ ಬಲವೇ ಪಾಂಚಾಲರು, ಸಂಖ್ಯೆಯ ದೃಷ್ಟಿಯಿಂದಲೂ ಇರಲಿ, ಮತ್ತು ಉಳಿದವರು ಇವರ ಪರವಾಗಿ ಬಂದಿದ್ದಾರೆ ಅಂತ ಅಂದ್ರೂ ಅವರು ಬಹಳ ಹತ್ತಿರದ ಬಂಧುಗಳು. ಇವರು ಗೆಲುವು ಅವರಿಗೆ ಬೇಕೇ ಬೇಕಾಗಿದೆ ಅಂತ. ಹಾಗೆ ಬಂದಿರುವಾಗ ಪಾಂಚಾಲರು ನಿರುತ್ಸಾಹಿಗಳಾಗಿದ್ದಾರೆ ಅಂತ. ಸೋಮಕಾಂಶ್ಚ ಜಿತಾನ್ ದೃಷ್ಟ ನಿರುತ್ಸಾಹಾನ್ ಮಹಾರಥಾನ್ ಅಂತ. ನಿತ್ಯದ ಸೋಲು ಇದೆಯಲ್ಲ ಅವರಿಗೆ ಉತ್ಸಾಹ ಕಡಿಮೆ ಮಾಡ್ತಾ ಇದೆ ಅಂತ. ಯಾವಾಗಲೂ ಹಾಗೆ ಬದುಕಿನಲ್ಲಾಗೋದು ಹಾಗೆ ಅಲ್ವಾ. ಒಂದಾದ ಮೇಲೆ ಒಂದು ಸೋಲು ಬರ್ತಾನೇ ಇದ್ದರೆ ಆಮೇಲೆ ಮನುಷ್ಯಂಗೆ ನಿರುತ್ಸಾಹ ಬರುತ್ತೆ, ಆ ಉತ್ಸಾಹ ಇರಲ್ವಲ್ಲ. ಹಾಗಾಯಿತು. ಯಾರಿಗೆ ಅಂದರೆ ಪಾಂಚಾಲರ ಸಾಮಾನ್ಯ ಸೈನಿಕನಿಗಲ್ಲ, ಮಹಾರಥರಿಗೆ ಅಂತ. ಪಾಂಚಾಲರ ದೊಡ್ಡ ದೊಡ್ಡ ವೀರರಿಗೆ ನಿರುತ್ಸಾಹ ಬರ್ತಾ ಇದೆ. ಇದು ಆಗಲ್ಲ ಬಿಡು ಅನ್ನೋ ಥರ ಫೀಲ್ ಬರ್ತಾ ಹೋಗ್ಬಿಟ್ರೆ ಆ ಥರ ಆಗ್ತಾ ಇರೋದು ಯುಧಿಷ್ಠಿರನಿಗೆ ಚಿಂತೆ ಹಚ್ಚಿತು ಅಂತ. ಚಿಂತಯಿತ್ವ ಚಿರಂಧ್ಯಾತ್ವ, ಈ ಯೋಚನೆ ಬಂತು, ಬಹಳ ಹೊತ್ತು ಯೋಚನೆ ಮಾಡ್ತಾ ಇದ್ದ ಅಂತ. ಶಿಬಿರದಲ್ಲಿ ಉಳಿದ ಪಾಂಡವರಿಗೂ ಇದು ಯೋಚನೆ ಆಯ್ತಂತೆ, ಯುಧಿಷ್ಠಿರನಿಗೆ ಮಾತ್ರ ಅಲ್ಲ. ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ ಯಾರಿಗೂ ಅಂತ. ನಾಲಭಂತ ದದಾ ಶಾಂತಿಂ ಭೃಶಂ ಭೀಷ್ಮೇಣ ಪೀಡಿತಾಹ ಅಂತ. ಏನು ಮಾಡೋದು ಭೀಷ್ಮನ ಅನ್ನೋ ವಿಷಯದಲ್ಲಿ ಎಲ್ಲರಿಗೂ ಅದು ತಲೆ ತಿಂತಾ ಇತ್ತು ಆ ವಿಷಯ ಅಂತ. ಅಂದರೆ ಅರ್ಜುನಿಗೂ ತಿಂತಾ ಇತ್ತು ಅಂತ. ಯುದ್ಧ ಮಾಡೋದಕ್ಕೆ ಸಿದ್ಧನಿಲ್ಲ ಅನ್ನೋ ವಿಷಯ ಬೇರೆ, ಆದರೆ ಈಗ ಆಗ್ತಾ ಇರೋದಕ್ಕೊಂದು ಪರಿಹಾರ ಬೇಕಲ್ಲ, ಎಲ್ಲರಿಗೂ ಆ ಚಿಂತೆ ಇತ್ತು. ಆದರೆ ಅಲ್ಲಿ ಕೌರವರ ಶಿಬಿರದಲ್ಲಿ ಬಹಳ ಖುಷಿಯಲ್ಲಿದ್ದರಂತೆ ಎಲ್ಲರೂ. ಅಂದರೆ ಭೀಷ್ಮ ಈ ಪ್ರಮಾಣದಲ್ಲಿ ಸಂಹಾರ ಎಲ್ಲ ಮಾಡ್ತಾ ಇರೋದ್ರಿಂದ ಪೂಜ್ಯಮಾನಸ್ತವ ಸುತೈರ್ ವಂದ್ಯಮಾನಶ್ಚ ಭಾರತ ಅಂತ ಕೌರವರು ಅವನನ್ನು ಬಹಳ ಹೊಗಳ್ತಾ ಅವನನ್ನು ಗೌರವಿಸ್ತಾ ಇದ್ರಂತೆ. ಅಲ್ಲಿ ಅವರಿಗೆ ತಮ್ಮ ಕಡೆಗೆ ಒಂದು ಸ್ವಲ್ಪ ಗೆಲುವಿನ ಥರ ಬಂತು ಅನ್ನುವ ಇದು ಬಂತು. 9ನೇ ದಿನ ಅವನು ಹೇಳಿದ ಮಾತಿತ್ತಲ್ಲ, ಅಂದರೆ 8ನೇ ದಿನ ರಾತ್ರಿ ದುರ್ಯೋಧನ ಹೋಗಿದ್ನಲ್ಲ, ಹಿಂದಿನ ದಿನ ರಾತ್ರಿ ಅವನ ಹತ್ರ ಹೋಗಿ ನೀನೇನು ಮಾಡ್ತಾ ಇಲ್ಲ, ನೀನು ಶಸ್ತ್ರ ಸನ್ಯಾಸ ಮಾಡು ಅನ್ನೋದನ್ನು ಪರ್ಯಾಯವಾಗಿ ಹೇಳಕ್ ಹೋಗ್ತಾ ಇದ್ನಲ್ಲ, ಕರ್ಣ ಬರಲಿ ಅಂತ. ಅವಾಗ ಅವನು ಹೇಳಿದ್ದ ನಾಳೆ ತೋರಿಸ್ತೀನಿ ನಾನೇನು ಅಂತ. ಅದು ಆಗಿದೆ ಇವತ್ತು ವಾಸ್ತವವಾಗಿ. ಅಂದರೆ ಅಷ್ಟು ಪ್ರಮಾಣದಲ್ಲಿ ಒಂದು ಸಂಹಾರ ಮಾಡಿದ್ದಾನೆ, ಹೆದರಿಸಿದ್ದಾನೆ. ಸತ್ತು ಹೋದ್ರು ಅಂತ ಅಲ್ದಿದ್ರು ಉಳಿದವ್ರು ಹೆದರಿದ್ದಾರೆ, ಉಳಿದವರಿಗೆ ಭಯ ಆಗಿದೆ.
ಅಷ್ಟು ಪರಿಣಾಮವನ್ನು ಇವತ್ತಿನ ಯುದ್ಧದಲ್ಲಿ ಭೀಷ್ಮ ಮಾಡಿ ತೋರಿಸಿದ್ದಾನೆ. ಅದು ಅವ್ರಿಗೆ ಗೊತ್ತಾಗಿದೆ. 8 ದಿನದ ಯುದ್ಧಕ್ಕೂ 9ನೇ ದಿನದ ಯುದ್ಧಕ್ಕೂ ಈ ಬದಲಾವಣೆ ಕೌರವರಿಗೂ ಗೊತ್ತಾಗಿದೆ, ಪಾಂಡವರಿಗೂ ಗೊತ್ತಾಗಿದೆ. ಕೌರವರಿಗೆ ಭೀಷ್ಮ ಮತ್ತೆ ಮೇಲೆದ್ದ ಅನ್ನೋ ಅಂಶ ಬಂದಿದೆ. ಅಂದರೆ ದುರ್ಯೋಧನಿಗೆ ಇತ್ತಲ್ಲ, ಅವ್ನು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ, ಇಲ್ಲ ತೊಂದರೆ ಇಲ್ಲ, ಇನ್ನು ನೋಡ್ಕೊಳ್ತಾನೆ ಅಜ್ಜ ಅನ್ನೋ ಥರ ಅನಿಸಿದೆ. ಹಾಗಾಗಿ ಅವರು ಬಹಳ ಸಮಾಧಾನದಲ್ಲಿದ್ದಾರೆ, ಇವರು ಬಹಳ ಚಿಂತೆಯಲ್ಲಿದ್ದಾರೆ. ಅವರು ಸಂತೋಷವಾಗಿ ರಾತ್ರಿ ಕಳೀತಾ ಇದ್ದರು. ಇಲ್ಲಿ ಒಂದು ಸಭೆ ನಡೀತಾ ಇತ್ತು ಪಾಂಡವರಲ್ಲಿ, ಬಹಳ ಅಂದರೆ ಗಂಭೀರವಾಗಿ ಒಂದು ಸಭೆ ನಡೀತಾ ಇತ್ತು. ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ರು. ಅಲ್ಲಿ ಯುಧಿಷ್ಠಿರ ಮಾತಾಡ್ತಾನೆ. ಅವನು ಮಾತಾಡೋದು ಕೃಷ್ಣನ ನೋಡ್ಕೊಂಡು ಮಾತಾಡ್ತಾನೆ ಸಭೆಯಲ್ಲಿ. ಪಶ್ಯ ಕೃಷ್ಣ ಮಹಾತ್ಮಾನಂ ಭೀಷ್ಮಂ ಭೀಮ ಪರಾಕ್ರಮಂ ಗಜಂ ನಲವನಾನೀವ ವಿಮೃದ್ಗಂತಂ ಬಲಂ ಮಮ ಅಂತ. ಒಂದು ಆನೆ ಕಮಲದ ಸರೋವರಕ್ಕೆ, ಕಮಲದ ಹೂವಿರುವ ಸರೋವರಕ್ಕೆ ಇಳಿದು ಸೊಂಡಿಲಿಂದ ಆ ಕಮಲವನ್ನೆಲ್ಲ ಕಿತ್ತಾಕ್ತಾ ಅದು ಹೆಜ್ಜೆ ಹಾಕ್ತಾ ಓಡಾಡಿದ್ರೆ ಹೆಂಗಾಗತ್ತೋ ಹಂಗೆ ನನ್ನ ಸೈನ್ಯ ಆಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅವನ ವರ್ಣನೆ ಅಂದರೆ, ಅದು ಹೆಜ್ಜೆ ಇಟ್ಟಲ್ಲಿ 4 ಕಮಲ ಸತ್ತೋಗಿರತ್ತೆ. ಹೆಜ್ಜೆ ಇಟ್ಟಲ್ಲಿ ಕದಡಿ ಬಿಟ್ಟಿದೆ ಇದನ್ನ, ಆಮೇಲೆ ಕಿತ್ ಹಾಕ್ತಾ ಇದೆ ಅಂತಂದ್ರೆ ಈ ಕಮಲ ಏನ್ ಮಾಡೋದಕ್ಕಾಗತ್ತೆ? ಆನೆಯನ್ನು ಎದುರಿಸೋದು ಹೆಂಗೆ? ಅದು ತಾವರೆ ಗಿಡ ಆನೆಯನ್ನು ಎದುರಿಸೋದು ಹೆಂಗೆ? ಹಂಗಾಗ್ಬಿಟ್ಟಿದೆ ನನ್ನ ಸೈನ್ಯ ಅಂತ. ನಚೈವೇನಂ ಮಹಾತ್ಮಾನಂ ಉತ್ಸಾಹಮೋ ನಿರೀಕ್ಷಿತಂ ಅಂತ. ಭೀಷ್ಮನೊಡನೆ ಯುದ್ಧ ಇರಲಿ, ಅವನ ಕಡೆ ನೋಡೋದಕ್ಕೂ ನಮಗೊಂದು ಉತ್ಸಾಹ ಬರದೇ ಇದ್ದಂಗೆ ಆಗ್ಬಿಟ್ಟಿದೆ ಅಂತ. ಅಂದರೆ ಎಲ್ಲರಿಗೂ ಏನು ಮಾಡಿದ್ರು ಇಷ್ಟೇ ಬಿಡು ಅನ್ನೋ ಥರ ಆಗ್ತಾ ಇದೆ ಅಂತ. ಸುತ್ತ ಬೆಂಕಿ ಆವರಿಸಿ ಸುಡ್ತಾ ಹೋದಂತೆ ಆಗ್ಬಿಟ್ಟಿದೆ. ದೇಲಿಹ್ಯಮಾನಂ ಸೈನ್ಯೇಶು ಪ್ರವೃದ್ಧಮಿವ ಪಾವಕಂ ಅಂತ. ಬೆಂಕಿ ಹತ್ತಿ ಉರಿತಾ ಇದೆ, ನಡುವೆ ಸಿಕ್ಕಾಕೊಂಡಿದ್ವಿ, ಸುಡ್ತಾನೇ ಇದೆ ಇದು ಅನ್ನೋ ಥರ ಆಗೋಯ್ತು ಇದು ಅಂತ. ಹೀಗೆ ಹೇಳ್ತಾ ಹೋಗ್ತಾನೆ ಯಾವ್ಯಾವ ಥರ ಕಾಣ್ತಾ ಇದೆ ಅಂತ. ಇವನು ತಕ್ಷಕ, ಅವನು ನಾಗಗಳ ರಾಜ, ಅವನು ಬಹಳ ಇವನು ಏನು ತೀಕ್ಷ್ಣವಾದ ವಿಷ ಇರುವಂತಹ ನಾಗ ಅಂತ ಇದು. ಆ ತಕ್ಷಕನಂತ ಎಷ್ಟೋ ಬಾಣಗಳನ್ನು ಬಿಟ್ಟು ಕೊಲ್ತಾ ಇದ್ದಾನೆ ಅವನು ಅಂತ. ಆ ಥರ ಆಗ್ತಾ ಇದೆ ಅಂತ. ಅಂದರೆ ವಿಷದ ಬಾಣಗಳು ನಮ್ಮನ್ನು ಚುಚ್ತಾ ಇರೋ ಥರ ಆಗಿಬಿಟ್ಟಿದೆ ಅಂತ. ಇದನ್ನು ನೋಡಿದರೆ ಅವನು ಧನಸ್ಸನ್ನು ಹಿಡಿದು ಒಂದರ ಹಿಂದೊಂದು ಬಾಣಗಳನ್ನು ಬಿಡ್ತಾ ಯುದ್ಧ ಮಾಡ್ತಾ ಇರೋದನ್ನು ನೋಡಿದರೆ, ನಾವಲ್ಲ, ಸಾಕ್ಷಾತ್ ಯಮನೇ ಬಂದರು, ಸಾಕ್ಷಾತ್ ಇಂದ್ರನೇ ಬಂದರು, ಇವು ನನಗೆ ಗೆಲ್ಲೋದಕ್ಕಾಗಲ್ಲ ಅಂತ ನನಗನ್ನಿಸ್ತಾ ಇದೆ. ಅಥವಾ ವರುಣ, ಕುಬೇರ ಇವ್ರುಗಳೇ ಬಂದ್ರೂ ಇವನನ್ನು ಸೋಲ್ಸೋಕ್ಕಾಗಲ್ಲ ಅಂತ ಅಲ್ತಾ ಇದೆ. ಸೋಹಮೇವಂಗತೆ ಕೃಷ್ಣ ನಿಮಗ್ನ ಶೋಕ ಸಾಗರೆ ಆತ್ಮನೋ ಬುದ್ಧಿ ದೌರ್ಬಲ್ಯಾತ್ ಭೀಷ್ಮ ಮಾಸಾಧ್ಯ ಸಂಯುಗೆ ಅಂತ. ನನಗೆ ತಡೆಯೋಕ್ಕಾಗದೇ ಇರೋಷ್ಟು ನೋವಾಗ್ತಾ ಇದೆ. ಅದು ನನ್ನ ಬುದ್ಧಿ ದೌರ್ಬಲ್ಯವೂ ಇದ್ದಿರಬಹುದು ಅಂತ. ಇದ್ದಿರಬಹುದು ಅಲ್ಲ, ಬುದ್ಧಿ ದೌರ್ಬಲ್ಯಾತ್ ಅಂತಲೇ ಹೇಳ್ತಾನೆ. ನನ್ನ ಬುದ್ಧಿ ಸಾಕಾಗೋಲ್ಲ ಇದರಲ್ಲಿ. ಹಾಗಾಗಿ ನಾನಂತೂ ಬಹಳ ಚಿಂತೆಯಲ್ಲಿ ಮುಳುಗಿದ್ದೀನಿ. ವನಂ ಯಾಸ್ಯಾಮಿ ದುರ್ಧರ್ಷ್ಯ, ನನ್ನ ಕಾಡಿಗೆ ಹೋಗ್ಬಿಡ್ತೀನಿ. ಶ್ರೇಯೋಮೇ ತತ್ರ ವೈಗತಂ, ಅಲ್ಲೇ ನನ್ನ ಬದುಕಿರೋದಲ್ಲೇ ಅಂತ, ನನ್ನ ಶ್ರೇಯಸ್ಸಿರೋದಲ್ಲೇ ಸಾಕು, ಕಾಡಿಗೆ ಹೋಗ್ಬಿಡ್ತೀನಿ ನಾನು. ನ ಯುದ್ಧಂ ರೋಚಯೇ ಕೃಷ್ಣ ಹಂತೆ ಭೀಷ್ಮೋ ಹಿನಸ್ಸದ. ಯುದ್ಧ ಮಾಡುವ ಯಾವ ಆಸಕ್ತಿಯೂ ನನಗೆ ಉಳ್ಕೊಂಡಿಲ್ಲ. ಯಾಕೆಂದರೆ ಯುದ್ಧ ಮುಂದುವರೆದ್ರೆ ಭೀಷ್ಮ ಎಲ್ಲರನ್ನೂ ಕೊಲ್ತಾ ಹೋಗ್ತಾನೆ, ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ. ಮುಂಚೆ ಒಂದ್ಸಲ ಹೇಳಿದ್ನಲ್ಲ, ಹೇಳಿದ್ದೆ ಶುರುವಲ್ಲೇ ಹೇಳಿದ್ದ. ರಾಜ್ಯಕ್ಕಾಗಿ ನಡೀತಾ ಇದೆ ಇದು, ರಾಜ್ಯಕ್ಕಾಗಿಂತ ಪ್ರಯತ್ನಿಸ್ತಾ ಇದ್ದೀವಿ. ಆದರೆ ರಾಜ್ಯದ ಕಾರಣಕ್ಕಾಗಿ ನನ್ನ ತಮ್ಮಂದ್ರೆ ಇಷ್ಟು ಕಷ್ಟಪಡೋ ಹಾಗಾಗಿದೆ ಅಂತ. ಎಲ್ಲರೂ ಗಾಯಗೊಂಡಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಭ್ರಾತರಶ್ಚೈವ ಮೇ ಶೂರಾಹ ಸಾಯಕೈರ್ ಭೃಷಪೀಡಿತ ಅಂತ. ವೀರರು ಶೂರರು, ಆದರೆ ಅವನ ಬಾಣಗಳ ಹತ್ತಿಗೆ ಪೆಟ್ಟಿಗೆ ಅವರು ಅಷ್ಟು ಗಾಯಗೊಂಡಿದ್ದಾರೆ ಅವರು ಅಂತ. ನನಗಾಗಿ ಎಷ್ಟು ಕಷ್ಟಪಡಬೇಕು ಇವರು ಅಂತ ಕೇಳ್ತಾನೆ. ಮತ್ಕೃತೆ ಭ್ರಾತೃ ಸೌಹಾರ್ದ್ರಾತ್ ರಾಜ್ಯಾತ್ ಪ್ರಭ್ರಂಶನಂ ಗತಾಹ ಪರಿಕ್ಲಿಷ್ಟ ತಥಾ ಕೃಷ್ಣ ಮತ್ಕೃತೆ ಮಧುಸೂದನ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ನನಗಾಗಿ ಅಂತ. ನನ್ನ ಕಾರಣಕ್ಕಾಗಿ ರಾಜ್ಯ ಭ್ರಷ್ಟರಾಗಬೇಕಾಯಿತು, ನನ್ನ ಕಾರಣಕ್ಕಾಗಿ ಯುದ್ಧದಲ್ಲಿ ಭಾಗವಹಿಸಿ ಈ ಥರ ಪೆಟ್ಟು ತಿನ್ನಬೇಕಾಯ್ತು. ಹಾಗಾಗಿ ನನ್ನಿಂದಾಗಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ತಮ್ಮಂದಿರು ಅಂತ. ನನಗನ್ಸುತ್ತೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಬದುಕೋದು ಮುಖ್ಯ, ಜೀವಿಸಿರ್ಬೇಕು ಅಂತ.
ಜೀವಿತಂ ಬಹುಮನ್ಯೇಹಂ ಜೀವಿತಂ ಖೆದ್ಯ ದುರ್ಲಭಂ. ಒಬ್ಬ ಮನುಷ್ಯ ಹುಟ್ಟಿದಾನೆ, ಒಂದು ಜೀವಿ ಹುಟ್ಟುಕೊಂಡಿದೆ ಅಂದರೆ ಅದಕ್ಕೆ ಬಹಳ ಮುಖ್ಯವಾದದ್ದು ಯಾವುದು ಬದುಕಿನಲ್ಲಿ ಅಂದರೆ ಬದುಕಿಕೊಂಡಿರೋದು ಅಂತ, ಉಸಿರಿಟ್ಕೊಂಡಿರೋದು ಅಂತ. ಆದರೆ ಇಲ್ಲಿ ಅದೇ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂತ, ಬದುಕುಳಿಯೋದೇ ಕಷ್ಟ ಅಂತ ಅನಿಸಿದೆ ಅಂತ. ಅಂದರೆ ಸಹಜವಾದ ನಿಯಮ ಅದು. ಅಂದರೆ ಎಂಥ ಕಷ್ಟ ಬರಲಿ, ಎಂಥದ್ದೇ ಬರಲಿ, ಸಾಯಬಾರದು ಅನ್ನೋದೇ ಅಲ್ವಾ ಅಂತ. ಈಗ ನಾವು ಆತ್ಮಹತ್ಯೆಯನ್ನು ಒಪ್ಕೊಳ್ಳೋದಿಲ್ವಲ್ಲ. ನಾವು ಇವತ್ತು ಕಾನೂನಲ್ಲಿ ಆತ್ಮಹತ್ಯೆ ಅನ್ನೋದನ್ನು ಅಪರಾಧ ಅಂತ ಕರಿತೀವಿ. ಹಿಂದೆ ಶಾಸ್ತ್ರಗಳಲ್ಲಿ ಅಪರಾಧ ಅಂತ ತೆಗೆದಿದ್ದಾರೆ, ಮೊನ್ನೆ ಅದನ್ನ ತೆಗೆದಿದ್ದಾರೆ. ಹೌದು, ಮೊನ್ನೆ ಅಪರಾಧ ಅಂತ ತೆಗೆದು ಅದಕ್ಕೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು ಆ ಥರದ್ದು ಬಂದಿದೆ. ಮೊನ್ನೆ BNS ಆಯ್ತಲ್ಲ, ಅದರಲ್ಲಿ ಅಂದ್ರೆ ಅವರನ್ನ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕಬಾರದು ಅಂತ ಆಗಿದೆ. ಹಿಂದೆ ಅಪರಾಧ ಅಂದ್ರೆ ಆತ್ಮಹತ್ಯೆ ಮಹಾಪಾಪ ಅಂತಲೇ ಇತ್ತು, ಆತ್ಮಹತ್ಯೆ ಮಾಡ್ಕೊಳ್ಬಾರದು ಅಂತ. ಇನ್ನೊಂದು ಪಾಪ ಸೃಷ್ಟಿ ಮಾಡುತ್ತೆ ಅಂತಲೇ ಇತ್ತು. ಹಾಗಾಗಿ ಅಂದರೆ ಎಂಥ ಕಷ್ಟ ಎಂಥ ಪರಿಸ್ಥಿತಿ ಬಂದರೂ ಸಾವಿಗೆ ತನ್ನನ್ನು ಒಡ್ಡಿಕೊಳ್ಳಬಾರದು ಅಂತಲೇ ಇರೋದು ಅಂತ. ಹಾಗಾಗಿ ಹುಟ್ಟಿದ ಮೇಲೆ ಬದುಕುವ ಪ್ರಯತ್ನವನ್ನು ಮಾಡಲೇಬೇಕು. ಬದುಕುವ ಅಂದರೆ ಉಸಿರಿಟ್ಟುಕೊಳ್ಳುವ. ಇಲ್ಲ ಅದೇ ನಡೀತಾ ಇಲ್ಲ ಅಂತ. ರಾಜ್ಯ ಅಲ್ಲ ಸೆಕೆಂಡ್ರಿ ಆಗಲಿಲ್ವಾ ಅಂತ. ರಾಜ್ಯ ಆಳಬೇಕು, ಇನ್ನೊಂದಾಗಬೇಕು, ನ್ಯಾಯ ಧರ್ಮ ಮುಂದಿಂದಾಯ್ತಲ್ವಾ ಅಂತ. ಬದುಕೇ ಕಷ್ಟ ಅಂತ ಆದಮೇಲೆ ಯಾಕೆ ಯುದ್ಧ ಮಾಡಬೇಕು ಅಂತ. ಜೀವಿತ ಸಾಧ್ಯ ಶೇಷೇಣ ಚರಿಷ್ಯೆ ಧರ್ಮಮುತ್ತಮಂ. ಉಳಿದ ಬದುಕಿನಲ್ಲಿ ಧರ್ಮಾಚರಣೆ ಮಾಡ್ಕೊಂಡಿರ್ತೀನಿ ನಾನು. ಓಕೆ, ನಿನಗೆ ನನ್ನ ಬಗ್ಗೆ ಕರುಣೆ ಇದ್ದರೆ ನನ್ನ ಧರ್ಮಕ್ಕೆ ಅಂದರೆ ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಂತೆ ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಹೇಳು ನೀನು ಅಂತ ಹೇಳ್ತಾನೆ. ಕೃಷ್ಣನ್ ಕೇಳ್ತಾನೆ. ಬಹಳ ಒಳ್ಳೆ ಪ್ರಶ್ನೆ. ಅಂದ್ರೆ ಈ ತರ ಆಗಿದೆ, ಬಟ್ ನಾನು ಕ್ಷತ್ರಿಯನಾಗಿರೋದ್ರಿಂದ ನಾನು ಕಾಡಿಗೆ ಹೋಗೋಕ್ಕೂ ಆಗಲ್ಲ, ಸೊ ಏನ್ ಮಾಡ್ಲಿ ಹಂಗಾದ್ರೆ ಏನ್ ಮಾಡ್ಲಿ ಅನ್ನೋದು ಬಹಳ ಪ್ರಶ್ನೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಬಹಳ ಬ್ಯೂಟಿಫುಲ್ ಆಗಿರೋ ವಿಚಾರ ಅಂದ್ರೆ ಬದುಕಿನಲ್ಲಿ ಎಲ್ಲಕ್ಕಿಂತ ಮುಖ್ಯ ಏನಂದ್ರೆ ಬದುಕೋದೆ ಅಂತ. ಅದು ಬಹಳ ಬಹಳ ಬ್ಯೂಟಿಫುಲ್. ಅಂದ್ರೆ ಏನೇ ಸಮಸ್ಯೆ ಇದೆ, ಏನೇ ಇದೆ, ಏನೇ ಆಗಬಹುದು, ಏನೇ ಹೋಗ್ಬೋದು, ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಬೀಯಿಂಗ್ ಅಲೈವ್. ಓಕೆ, ಜೀವಿಸೋದು, ಬದುಕಿರೋದು ಬಹಳ ಮುಖ್ಯ ಅನ್ನೋದು ಬಹಳ ಚೆನ್ನಾಗಿದೆ ಅದು. ಓಕೆ ಸರ್, ಯಾವುದೋ ಒಂದು ಇದರಿಂದಾಗಿ ಅಂದರೆ ಅದು ಕರ್ತವ್ಯ, ಇನ್ನೊಂದು ಯಾವುದೋ ಕಾರಣಕ್ಕಾಗಿ ಅದರಲ್ಲಿ ಸಾವೇ ಬರುತ್ತೆ ಅಂತಂದರೆ ಸಾವಲ್ಲ, ಬದುಕೋದಕ್ಕೆ ಪ್ರಯತ್ನ ಪಡಬೇಕಲ್ವ, ಜೀವಿ ಅನ್ನೋ ಅಂಶನೂ ಇದೆ. ಹೌದು ಹೌದು ಹೌದು. ಇದನ್ನು ಕೇಳಿ ಕೃಷ್ಣ ಮಾತಾಡ್ತಾನೆ. ಇವನನ್ನು ಸಮಾಧಾನ ಪಡಿಸ್ತಾ ಮಾತಾಡ್ತಾನೆ. ಅವನು ಕಾರುಣ್ಯಾದ್ ಬಹುವಿಸ್ತರಂ ಅಂತ ಬಹಳ ದೀರ್ಘವಾಗಿ ಮಾತಾಡಿದ ಅಂತ ಹೇಳ್ತಾರೆ. ಕರುಣೆಯಿಂದಲಾಗೆ ಮಾತಾಡದ ಅಂತ. ಧರ್ಮಪುತ್ರ ವಿಷಾದಂತ್ವಾಂ ಮಾಕೃಥ ಸತ್ಯಸಂಗರ. ವಿಷಾದಕ್ಕೊಳಗಾಗಬೇಡ ನೀನು ಅಂತ. ಅಲ್ಲಿ ಅರ್ಜುನನಿಗೆ ವಿಷಾದ ಆಗಿತ್ತು, ಈಗ ಯುಧಿಷ್ಠಿರನಿಗೆ ವಿಷಾದ. ಯಾಕೆಂದರೆ ಯಸ್ಯತೆ ಭ್ರಾತರಶೂರಾ ದುರ್ಜಯಾ ಶತ್ರುಸೂದನಾ. ನಿನ್ನ ತಮ್ಮಂದಿರಿದಾರಲ್ಲ, ಇವರನ್ನು ಯಾರಿಂದಲೂ ಗೆಲ್ಲೋದಕ್ಕಾಗೋದಿಲ್ಲ, ಇವರೇ ಶತ್ರುಗಳನ್ನು ಸೋಲಿಸುವಂಥವರು. ಹಾಗಾಗಿ ನಿನಗೆ ವಿಷಾದ ಪಡಬೇಕಾದ್ದೇನೂ ಇಲ್ಲ ಅಂತ ಅವನ ಮೊದಲ ಮಾತು. ಅರ್ಜುನ, ಭೀಮ ಇವರಿಬ್ಬರು ವಾಯು ಅಗ್ನಿ ಇದ್ದಂತೆ ಅಂತ ಹೇಳ್ತಾನೆ. ಅರ್ಜುನೋ ಭೀಮಸೇನಶ್ಚ ವಾಯುವಗ್ನಿ ಸಮತೇಜಸ್ಸು. ಒಬ್ಬ ಬೆಂಕಿ, ಒಬ್ಬ ಗಾಳಿ ಇದ್ದಂತೆ ಅವರಿಬ್ಬರು. ನಕುಲ ಸಹದೇವರು ಏನು ಕಡಿಮೆ ಅಲ್ಲ ಇವರಿಗಿಂತ. ಆದರೆ ಮಾಂವಾ ನಿಯುಂಕ್ಷ ಸೌಹಾರ್ದಾತ್ ಯೋತ್ಸೆ ಭೀಷ್ಮೇಣ ಪಾಂಡವ. ಇನ್ನು ನಿನಗೆ ಭೀಷ್ಮನೇ ಸಮಸ್ಯೆಯಾಗಿ ಕಾಡ್ತಾ ಇದ್ದಾನೆ ಅಂತಂದರೆ ನನಗೆ ಆದೇಶ ಮಾಡು, ಭೀಷ್ಮನ ಜೊತೆಗೆ ನಾನು ಯುದ್ಧ ಮಾಡ್ತೇನೆ. ಕೃಷ್ಣ ಹೇಳೋದು ಹೌದು. ಓಕೆ, ಮಾಂವಾ ನಿಯುಂಕ್ಷವ. ಓಕೆ, ಅರ್ಜುನನಿಗೆ ಟಾಂಗ್ ಕೊಡ್ತಾ ಇದ್ದಾನೆ ಟಾಂಗು ಮತ್ತು ನಿಲುವುನು ಅಂತ. ಇಲ್ಲಿ ಕೃಷ್ಣ ಹೇಳೋದು ಎಷ್ಟು ಚೆನ್ನಾಗಿದೆ, ನಾನು ಮುಂದೆ ಹೇಳ್ತೀನಿ. ತ್ವತ್ಪ್ರಯುಕ್ತೋ ಹ್ಯಹಂ ರಾಜನ್ ಖಿನ್ನ ಕುರಿಯಾಂ ಮಹಾಹವೆ. ನಿನಗಾಗಿ ನಾನು ಏನು ಮಾಡೋದಕ್ಕೂ ಸಿದ್ಧನಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ. ಎರಡು ಅಂಶಗಳು ಗಮನಿಸಬೇಕಾಗಿರೋದು, ಅಷ್ಟು ನೊಂದವನಿಗೆ ಕೃಷ್ಣನ ಈ ಮಾತು ಎಷ್ಟು ಭರವಸೆ ತುಂಬತ್ತೆ ಅನ್ನೋದು ಒಂದು, ಏನು ಬೇಕಾದರೂ ಮಾಡ್ತೇನೆ ನಿನಗಾಗಿ ಅಂತ ಅನ್ನೋದು ಒಂದು. ಎರಡನೆಯದ್ದೇನೆಂದರೆ ಕೃಷ್ಣನ ಪ್ರತಿಜ್ಞೆ ಇದೆ. ಪ್ರತಿಜ್ಞೆ ಅಂದರೆ ಮಾತಿದೆ, ನಾನು ಯುದ್ಧ ಮಾಡಲ್ಲ ಅಂತ ದುರ್ಯೋಧನನಿಗೆ ಹೇಳಿದ್ದಾನೆ. ಅಂದ್ರೆ ಅದು ಮಾತು ಕೊಟ್ಟಂತೆ ಲೆಕ್ಕ. ಆದ್ರೆ ಮಾತು ಮುರಿತೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ನಿನಗಾಗಿ ನಾನು ಮಾತು ಮುರಿಯೋದಕ್ಕೂ ಸಿದ್ಧ ಅಂತ ಹೇಳೋದಿದೆಯಲ್ಲ, ಅಂದ್ರೆ ಯುಧಿಷ್ಠಿರನ ಮೇಲಿರುವ ಪ್ರೀತಿ ಏನು ಅನ್ನೋದು ಒಂದು ಗೊತ್ತಾಗತ್ತೆ ಅವನಿಗೆ. ಅದು ಯುಧಿಷ್ಠಿರನಿಗೆ ಕೂಡ ಕೊಡುವ ಮನೋಬಲ ಎಂಥದ್ದು, ಮತ್ತು ಅಲ್ಲಿರೋರಿಗೆ ಕೊಡುವ ಮನೋಬಲ ಎಂಥದ್ದು ಅಂತ. ಅಂದ್ರೆ ಎಂತಹ ನಿರುತ್ಸಾಹ ಬಂದರೂ, ಸೋಲು ಬಂದರೂ, ಏನೇ ಆದ್ರೂ ಇಲ್ಲ, ಕೃಷ್ಣ ಇದ್ದಾನೆ, ಅವನೇನೋ ಒಂದು ಮಾಡ್ತಾನೆ ಅಂತ ಒಂದು ಅನ್ಸತ್ತಲ್ಲ, ಅದು ದೊಡ್ಡ ಇದನ್ನು ಕೊಡತ್ತೆ ಅನ್ನೋದು ಒಂದು. ಎರಡನೆಯದ್ದೇನು ಅಂತ ಅಂದರೆ ಇವ್ರು ಗೆಲ್ಲಬೇಕು ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ.
ಧರ್ಮ ಇವರಲ್ಲಿದೆ, ನ್ಯಾಯ ಇವರಲ್ಲಿದೆ, ಇವರು ಗೆಲ್ಲಬೇಕು ಪಾಂಡವರು ಅಂತ. ಅದಕ್ಕಾಗಿ ಕೃಷ್ಣ ಏನು ಬೇಕಿದ್ರೂ ಮಾಡೋದಕ್ಕೆ ಸಿದ್ಧನಿದ್ದಾನೆ ಅಂತ. ಅಂದರೆ ಸುಳ್ಳುಗಾರ ಅಂತ ಅನಿಸ್ಕೊಳ್ತೀಯಲ್ಲ ಅಂದರೆ ಆಗಲಿ, ಸುಳ್ಳುಗಾರ ಅಂತ ಅನಿಸ್ಕೊಂಡ್ರೂ ಪರವಾಗಿಲ್ಲ, ಧರ್ಮ ಉಳಿಬೇಕು, ನ್ಯಾಯ ಉಳಿಬೇಕು ಅನ್ನುವ ನಿಲುವು ಇದೆಯಲ್ಲ, ಅದು ಕಾಣಿಸುತ್ತೆ ಅಂತ. ಓಕೆ ಓಕೆ, ಅದು ಕಾಣಿಸುತ್ತೆ ಅಂತ. ಅಲ್ಲೂ ಹೇಳುವ ಭಾಷೆ ಎಷ್ಟು ಚೆನ್ನಾಗಿದೆ ಅಂದರೆ, ನನಗೆ ಆದೇಶ ಮಾಡಿ ಯುದ್ಧದಲ್ಲಿ ನನ್ನನ್ನು ತೊಡಗಿಸು ಅಂತ. ಅದನ್ನು ನೀನು ಆರ್ಡರ್ ಮಾಡಿದರೆ ನಾನು ಮಾಡ್ತೀನಿ ಅಂತ ಯುಧಿಷ್ಠಿರನಿಗೆ ಹೇಳೋದು ಅಂತ. ಈಗ ಇವನೆಷ್ಟೇ ದೊಡ್ಡವನಿರ್ಬೋದು, ಇನ್ನೊಂದೇನೇ ಇದ್ರೂ ವಯಸ್ಸಿನಲ್ಲಿ ಅವನು ಹಿರಿಯವನು. ಕೃಷ್ಣ ಅರ್ಜುನ ಸಮವಯಸ್ಕರು, ಯುಧಿಷ್ಠಿರ ದೊಡ್ಡವನು ಇವನಿಗಿಂತ ಅಂತ. ಆ ಗೌರವದೊಂದಿಗೆ ನೋಡೋದು ಅವನನ್ನು ಅಂತ. ಭೀಮನು ದೊಡ್ಡವನಲ್ವಾ ಕೃಷ್ಣನಿಗಿಂತ? ಹೌದು. ಅದು ಮುಂದೆ ಹೇಳ್ತಾನೆ, ನೀವು ಹೇಳಿದ್ದ ಅಂಶನೇ ಹೇಳ್ತಾನೆ. ಹನಿಷ್ಯಾಮಿ ರಣೇ ಭೀಷ್ಮಂ ಆಹೂಯ ಪುರುಷರ್ಷಭಂ. ಭೀಷ್ಮನನ್ನು ಯುದ್ಧಕ್ಕೆ ಆಹ್ವಾನಿಸಿ ಅವನನ್ನು ಸಂಹಾರ ಮಾಡ್ತೇನೆ ನಾನು ಅಂತಂದ್ರೆ, ಅವನ ಜೊತೆ ದ್ವಂದ್ವ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡ್ತೇನೆ. ಪಶ್ಯತಾಂ ಧಾರ್ತರಾಷ್ಟ್ರಾಣಾಂ ಯದಿನೇಚ್ಛತಿ ಫಲ್ಗುನಃ. ಒಂದೊಮ್ಮೆ ಭೀಷ್ಮನ ಸಂಹಾರಕ್ಕೆ ಅರ್ಜುನ ಒಪ್ಪದೇ ಇದ್ದರೆ ಆ ಕೆಲಸ ನಾನು ಮಾಡ್ತೀನಿ. ಇದು ಎರಡನೆಯದ್ದು. ಒಂದು ನಾನು ಮಾಡ್ತೀನಿ ಅನ್ನೋದು ಒಂದು, ಎರಡನೆಯದ್ದು ಅರ್ಜುನ ಮಾಡಬೇಕು ಇದನ್ನು. ನಿನಗೆ ಸಮಸ್ಯೆ ಭೀಷ್ಮ ಅಂತಿದೆಯಲ್ಲ, ಅದು ಸಮಸ್ಯೆ ಅಲ್ಲ, ಪರಿಹಾರ ಇಲ್ಲಿದೆ. ಅರ್ಜುನ ಮಾಡಲ್ಲ ಅಂತಾದರೆ ಅವನು ಮಾಡೋದಕ್ಕೆ ಸಿದ್ಧನೆ, ಯದಿನೇಚ್ಛತೆ ಅಂತ, ಅವನಿಗೆ ಇಷ್ಟ ಇಲ್ಲ ಅಂತಾದರೆ ಅಂತ. ಇಲ್ಲಿ ಬಂದಿರೋದು ಸಾಮರ್ಥ್ಯದ ಪ್ರಶ್ನೆ ಅಲ್ವಲ್ಲ. ಅರ್ಜುನನಿಗೆ ಇಷ್ಟ ಇಲ್ಲ ಕೊಲ್ಲೋದು ಅಂತ ನಡ್ಕೊಂಡಿದೆ. ಈಗ 9 ದಿನದವರೆಗೆ ಯಾಕೆ ಯುದ್ಧ ಎಳ್ಕೊಂಬಂದಿದೆ ಅಂದರೆ, ಭೀಷ್ಮನನ್ನ ಸಂಹಾರ ಮಾಡೋದಕ್ಕೆ ಅರ್ಜುನ ಸಿದ್ಧನಿಲ್ಲ, ಅಲ್ಲೇ ನಿಂತ್ಕೊಂಡಿದೆ ಇದೀಗ. ಅದನ್ನು ಹೇಳ್ತಾ ಇದ್ದಾನೆ. ಅವನಿಗೆ ಇಷ್ಟವೇ ಇಲ್ಲ ಅಂತಂದ್ರೆ ನಾನು ಮಾಡ್ತೇನೆ ಅದನ್ನ. ಒಂದೊಮ್ಮೆ ನಿನಗೆ ಭೀಷ್ಮನ ಮರಣದಲ್ಲೇ ನಿನ್ನ ಗೆಲುವು ಅಂತ ಇದ್ದರೆ ನಾನು ಒಬ್ಬನೇ ಹೋಗಿ ಕೊಲ್ತೇನೆ, ಯುದ್ಧವೂ ಬೇಕಾಗಿಲ್ಲ ಅಂತ. ಒಬ್ಬನೇ ಹೋಗಿ ಅಂದರೆ ಕೊಲ್ದು ಬಿಡ್ತೇನೆ ಅಂತಲ್ಲ, ಒಬ್ಬನೇ ಹೋಗಿ ದ್ವಂದ್ವ ಯುದ್ಧಕ್ಕೆ ಕರೆದು ಅವನನ್ನು ಸಂಹಾರ ಮಾಡ್ತೇನೆ ಅಂತ. ಯಶತ್ರು ಪಾಂಡುಪುತ್ರಾಣ ಮಚ್ಛತ್ರು ಸನ ಸಂಶಯ ಅಂತ. ಯಾರು ಪಾಂಡವರ ಶತ್ರುವೋ ಅವರು ನನ್ನ ಶತ್ರು. ನಾವು ಮೈತ್ರಿ ಬಗ್ಗೆ ಮಾತಾಡಿದ್ವಲ್ಲ, ಯಾರು ಪಾಂಡವರಿಗೆ ಶತ್ರುವೋ ಅವರು ನನಗೆ ಶತ್ರು ಅಂತ. ಇದು ಕೃಷ್ಣನ ನಿಲುವು. ಕೌರವರೋ ಇನ್ನೊಬ್ಬರೋ ಭೀಷ್ಮನೋ ಇವನ ಭಕ್ತನೇ ಭೀಷ್ಮ, ಆದರೆ ಅದು ವಿಷಯ ಇಲ್ಲ. ಪಾಂಡವರಿಗೆ ಶತ್ರು ಆದರೆ ನನಗೆ ಶತ್ರು ಅನ್ನೋದೇ ಕೃಷ್ಣನ ನಿಲುವು ಅಂತ. ಇದೇ ನಿಲುವು ಕರ್ಣನದ್ದು ಕೂಡ ಅಂತ. ಇದೇ ನಿಲುವು ಕರ್ಣನದ್ದು ಕೂಡ. ದುರ್ಯೋಧನ ಶತ್ರುಗಳು ತನ್ನ ಶಸ್ತ್ರಗಳು ಅಂತಲೇ ಒಂದು ತೀರ್ಮಾನ ಮಾಡ್ಕೊಂಡಿರೋದು. ಮದರ್ಥ ಭವದರ್ಥ ಯೇ ಮದೀಯಾಸ್ತವೈವತೆ ಅಂತ. ನನಗಾಗಿ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ನಿಮಗಾಗಿ ಕೆಲಸ ಮಾಡಬೇಕು ಅಂತ. ಯಾರು ನನ್ನವರೋ ಅವರು ನಿಮ್ಮವರು ಅಂತ ಹೇಳ್ತಾನೆ. ನಿಮ್ಮ ಬಗ್ಗೆ ಇದಾಯಿತು, ಅರ್ಜುನ ಯುಧಿಷ್ಠಿರನ ಬಗ್ಗೆ ಆಯಿತು, ಪಾಂಡವರ ಬಗ್ಗೆ ಈ ನಿಲುವಾದರೆ ಅರ್ಜುನನ ಬಗ್ಗೆ ನನ್ನದು ಇನ್ನೊಂದೇ ಭಾವ ಇದೆ ಅಂತ ಹೇಳ್ತಾನೆ. ತವಭ್ರಾತ ಮಮ ಸಖ, ನನ್ನ ಗೆಳೆಯ, ಅವನು ಸಂಬಂಧಿ. ಎರಡು ಥರದಲ್ಲಿ ಸಂಬಂಧ ಅಲ್ಲ, ಅತ್ತೆ ಮಗ ಒಂದಾಗಿದ್ದಾನೆ, ಇನ್ನೊಂದು ತಂಗಿ ಗಂಡ, ಸಂಬಂಧಿ. ಶಿಷ್ಯ ಏವಚ, ಅವನು ನನ್ನ ಶಿಷ್ಯ ಕೂಡ ಅಂತ ಗೀತೋಪದೇಶ ಮಾಡಿದಾನಲ್ಲ, ನನ್ನ ಶಿಷ್ಯ ಕೂಡ. ಮಾಂಸಾನ್ಯುತ್ಕೃತ್ಯ ವೈದದ್ಯಾಂ ಅರ್ಜುನಾರ್ಥೇ ಮಹೀಪತೆ. ನನ್ನ ದೇಹದ ಮಾಂಸವನ್ನು ಕೆತ್ತಿ ಕೊಡು ಅಂತ ಅಂದರೂ ಅರ್ಜುನನಿಗೆ ನಾನು ಕೆತ್ತಿ ಕೊಟ್ಟು ಬಿಡ್ತೀನಿ ಅಂತ. ಅರ್ಜುನನ ಕುರಿತು ನಂದು ಆ ನಿಲುವಿದೆ ಅಂತ. ಅವನು ಹಾಗೆ ಇದ್ದಾನೆ ಅಂತ. ನನಗಾಗಿ ಅವನು ಪ್ರಾಣ ಬಿಡೋದಕ್ಕೂ ಸಿದ್ಧನಿದ್ದಾನೆ ಅಂತ. ಏಷಚಾಪಿ ನರೋವ್ಯಾಘ್ರೋ ಮತ್ಕೃತೆ ಜೀವಿತನ್ ತ್ಯಜೇತ್ ಅಂತ. ನನಗಾಗಿ ಅವನು ಪ್ರಾಣತ್ಯಾಗ ಮಾಡೋದಕ್ಕೂ ಸಿದ್ಧ ಇದ್ದಾನೆ ಅಂತ. ಹಾಗಾಗಿ ಯೋಚಿಸಬೇಡ, ನಾವಿಬ್ಬರೂ ಸೇರಿ ನಿನಗೆ ಗೆಲುವನ್ನು ತಂದು ಕೊಡ್ತೇವೆ ಅಂತ ಹೇಳ್ತಾನೆ. ಹಾಗಾಗಿ ನನಗೆ ಆದೇಶ ಕೊಡು, ಯುದ್ಧ ಮಾಡೋದಕ್ಕೆ ಮಾಡ್ತೇನೆ ನಾನು. ಮತ್ತೆ ಸ್ಪಷ್ಟವಾಗಿ ಹೇಳ್ತಾನೆ. ಅಂದರೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಯಾಕೆಂದರೆ ಆ ಸಮಯದಲ್ಲಿ ಹಾಗೆ ಹೇಳ್ತಾ ಹೋಗ್ಬೇಕಾಗತ್ತಲ್ಲ. ಯಾರೋ ಆ ಥರ ನೋವಲ್ಲಿದ್ದಾಗ ಈಗ ಒಂದು ಸಲ ಹೇಳಿ ಆ ಪಾಯಿಂಟ್ ಮತ್ತೊಂದು ಸಲ ತಗೊಳ್ಳಲ್ಲ ಅಂತ ಹೇಳಲ್ಲ, ಅದನ್ನೇ ರಿಪೀಟ್ ಮಾಡ್ತೀವಲ್ಲ, ಅದು ಕಾಣಿಸುತ್ತೆ ಇಲ್ಲಿ ಅಂತ. ವ್ಯಾಸರು ಇಷ್ಟು ಚೆನ್ನಾಗಿ ಬರೆಯೋರು ಕೆಲವು ವಿಷಯವನ್ನು ಯಾಕೆ ರಿಪೀಟ್ ಮಾಡ್ತಾರೆ ಅಂತ ಅಂದರೆ ಸಹಜ ಮಾತುಕತೆ ಅದು ಅಂತ. ಸಹಜ ಮಾತುಕತೆ ಹಾಗೇನೇ ಇರುತ್ತೆ. ಹೇಳಿದ್ದನ್ನು ಮತ್ತೊಂದು ಸಲ ಹೇಳ್ತೀವಿ. ಈಗ ಎಲ್ಲೊಂದು ಕಡೆ ನಾವು ಭಾಷಣಕ್ಕೆ ನಿಂತರೆ ಅಲ್ಲಿ ಹೇಳಿದ್ದನ್ನು ಹೇಳೋದಿಲ್ಲ, ಹಾಗೆ ಹೋಗ್ತಾ ಇರುತ್ತೆ. ಆದರೆ ನಾವು ಹಿಂಗೆ ಸಂವಾದಕ್ಕೆ ಅಂತ ಕೂತ್ಕೊಂಡಾಗ ಹೇಳಿದ ವಿಷಯ ಮತ್ತೆ ತರ್ತೀವಿ, ಅದನ್ನು ಇನ್ನಷ್ಟು ವಿಸ್ತಾರ ಮಾಡ್ತೀವಿ, ಏನೋ ಒಂದು ಮಾಡ್ತೀವಲ್ಲ. ಸಹಜ ಮಾತುಕತೆಗಳನ್ನು ಹಾಗೇ ನಮೂದಿಸಿರೋದು ಕಾಣಿಸುತ್ತೆ ಇಲ್ಲಿ ಅಂತ. ಅವರು ಅದನ್ನು ಕಟ್ ಮಾಡಿ ಹಾಕೋಲ್ಲ ವ್ಯಾಸರು. ಪ್ರತಿಜ್ಞಾತಂ ಉಪಪ್ಲವ್ಯೆ ಎತ್ತತ್ ಪಾರ್ಥೇನ ಪೂರ್ವತಃ ಘಾತಯಿಷ್ಯಾಮಿ ಗಾಂಗೇಯಂ ಇತ್ಯುಲೂಕಸ್ಯ ಸನ್ನಿಧೋ. ಇವನು ಪ್ರತಿಜ್ಞೆ ಮಾಡಿದ್ದ, ಉಲೂಕ ಬಂದಿದ್ನಲ್ಲ ಶಕುನಿಯ ಮಗ, ಆಗ ಅವನೆದುರಿಗೆ ಪ್ರತಿಜ್ಞೆ ಮಾಡಿದ್ದಾನೆ ಭೀಷ್ಮನನ್ನು ಕೊಲ್ತೇನೆ ಅಂತ. ಅರ್ಜುನ ಅವನ ಪ್ರತಿಜ್ಞೆ ಇದೆಯಲ್ಲ
ಅದನ್ನು ಈಡೇರಿಸುವ ಕರ್ತವ್ಯ ನನಗಿದೆ ಅಂತ. ನನಗಿದೆ ಅಂತ. ಅನುಜ್ಞಾತಂತು ಪಾರ್ಥೇನ ಮಯಾ ಕಾರ್ಯಂ ಸಂಶಯ, ಪ್ರತಿಜ್ಞೆಯನ್ನು ಮಾಡಿರ್ಬೋದು, ಈಡೇರಿಸುವ ಹೊಣೆಗಾರಿಕೆ ನನ್ನದೂ ಇದೆ ಅಂತ. ಅಂದರೆ ಅರ್ಜುನ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತಂದಾಗ ಪ್ರತಿಜ್ಞೆ ಯಾರು ಬೇಕಿದ್ರೂ ಮಾಡಿರ್ಬೋದು ನಮ್ಮಲ್ಲಿ. ನಾನು ಪ್ರತಿಜ್ಞೆ ಮಾಡಿಲ್ಲ ಭೀಷ್ಮನನ್ನು ಕೊಲ್ತೀನಿ ಅಂತ, ಅರ್ಜುನ ಮಾಡಿದಾನಲ್ವಾ, ಅವನಿಗೆ ಕೊಲ್ತಾ ಇಲ್ಲ ಅಲ್ವಾ, ನಾನು ಕೊಲ್ತೀನಿ, ಅವನ ಪ್ರತಿಜ್ಞೆ ಈಡೇರಿಸ್ತೀನಿ. ಅಥವಾ ಅರ್ಜುನ ಕೊಲ್ಲೋ ಹಾಗೆ ನಾನು ಮಾಡ್ತೀನಿ ಅಂತ ಕೂಡ ಇಲ್ಲ, ಇಲ್ಲಿಗೆ ನಾನೇ ಕೊಲ್ತೀನಿ, ನನಗೆ ಇದನ್ನು ಕೊಡು ಅಂತಲೇ ಈಗ ಹೇಳ್ತಿರೋದು. ನನಗೆ ನೀನು ಆದೇಶ ಕೊಡು, ನಾನೇ ಹೋಗಿ ಕೊಲ್ತೀನಿ ಅಂತ. ಅದು ಹಾಗೆ ನೇರ ಹೇಳ್ತಾ ಇರೋದು ಒಂದು ಹೌದು. ಈ ಮಾತುಗಳು ಅರ್ಜುನ್ ಮೇಲೆ ಏನು ಕೆಲಸ ಮಾಡುತ್ತೆ ಅನ್ನೋ ಅಂಶವೂ ಇದೆ. ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಾ ಇರೋನಿಗೆ ಏನು ಅನಿಸ್ತಾ ಹೋಗುತ್ತೆ ಅಂತ. ಈಗ ಅರ್ಜುನನಿಗೆ ಅವನು ಟಾಂಗ್ ಕೊಡ್ತಾ ಇದ್ದಾನೆ ಅಂತಲೇ ಏನೂ ಅಲ್ಲ ಇಲ್ಲಿ, ಅವನು ನಿಜವಾಗೇ ಹೇಳ್ತಾ ಇದ್ದಾನೆ. ಆದರೆ ಅರ್ಜುನನಿಗೆ ತಾಗತ್ತಲ್ವ ಅದು ಸರಿಯಾಗಿ. ಅಥವಾ ಇದು ಅರ್ಜುನನದ್ದೇ ಜವಾಬ್ದಾರಿ ಅಂತ ಆದರೆ, ಭೀಷ್ಮನ ಸಂಹಾರ ಅದು ಅರ್ಜುನನೇ ಮಾಡಬೇಕಾಗಿದ್ದು ಅಂತ ಆದರೆ, ಅವನ ಜೊತೆಗೆ ಇದ್ದು ನಾನು ಭೀಷ್ಮನ ಸಂಹಾರ ಆಗುವಂತೆ ನೋಡ್ಕೊಳ್ತೇನೆ ಅಂತ ನೀವು ಹೇಳಿದ್ರಲ್ಲ ಅದು. ಅಥವಾ ಫಲ್ಗುಣಶೇಷ ಭಾರ ಪರಿಮಿತೋರಣೆ, ಅವನೇ ಮಾಡಬೇಕಾಗಿದೆ, ಅವನೇ ಪ್ರತಿಜ್ಞೆ ಮಾಡಿರೋದ್ರಿಂದ ಅದನ್ನು ಅವನೇ ಈಡೇರಿಸಬೇಕು ಅಂತಾದರೆ ಅದಕ್ಕೆ ನಾನು ಜೊತೆಯಾಗಿ ನಿಲ್ತೇನೆ. ಅರ್ಜುನನಿಗೆ ಸಾಮರ್ಥ್ಯ ಇಲ್ಲ ಅಂತೇನೋ ಖಂಡಿತವಾಗಿಲ್ಲ. ಅಶಕ್ಯಮಪಿ ಕುರಿಯಾದ್ಧಿ, ಅವನಿಗೆ ಆಗಲ್ಲ ಅನ್ನೋ ಮಾತೇನೂ ಇಲ್ಲ. ಯಾಕೆಂದರೆ ಅವನು ದೈತ್ಯರು, ದಾನವರು, ದೇವತೆಗಳೆಲ್ಲ ಒಂದಾಗಿ ಬಂದರೂ ಅವನೇನು ಮಾಡಬಹುದು ಅಂತ. ಹಾಗಿರುವಾಗ ಭೀಷ್ಮ ಒಂದು ಲೆಕ್ಕವಲ್ಲ ಅರ್ಜುನನಿಗೆ ಅಂತ. ಅದಲ್ಲದೆ ಭೀಷ್ಮನ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಈಗ ಅವನು ವಿಪರೀತ ಮಹಾವೀರ್ಯ, ಅವನು ಮಹಾಪರಾಕ್ರಮಿ ಹೌದು, ಆದರೆ ಈಗ ಹಾಗಿಲ್ಲ ಅಂತ. ಗತಸತ್ವ ಅಲ್ಪಜೀವಿತ ಅಂತ ಅವನೇನಾಗಿದೆ ಅಂದರೆ ಸತ್ವ ಇಳಿದಿದೆ ಈಗ, ಹಳೆಯ ಭೀಷ್ಮ ಅಲ್ಲ ಅಂತ. ಎಂಥ ಯುದ್ಧ ಮಾಡ್ತಾ ಇದ್ರು ಹೇಗಿದ್ರು ಆ ಭೀಷ್ಮ ಅಲ್ಲ. ಯೌವನದ ಕಾಲದಲ್ಲಿ ಪರಶುರಾಮರನ್ನೇ ಎದುರಿಸಿದ ಭೀಷ್ಮ ಬೇರೆ ಅಂತ. ಅಲ್ಪಜೀವಿತ ಅಂತ ಅಂದರೆ ಅವನಿಗಿನ್ನೂ ಬದುಕುವ ದಿನಗಳು ಹೆಚ್ಚಿಲ್ಲ ಅಂತ, ಅಂದರೆ ಅಷ್ಟು ಮುಪ್ಪು ಅವನಿಗೆ ಆವರಿಸಿದೆ, ಅದೂ ಇದೆ. ಆಮೇಲೆ ವಿಪರೀತ ಅಂತ ಒಂದು ಮಾತಾಡ್ತಾನೆ. ಅಂದರೆ ಮೊದಲಿನಂತೆ ಒಂದು ದೃಢ ನಿರ್ಣಯವನ್ನು ತೆಗೆದುಕೊಂಡು ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಭೀಷ್ಮನಿಗೆ ಅಂತ ಕೃಷ್ಣ ಹೇಳ್ತಾನೆ. ಇದು ಹೀಗೆ ಆಗಬೇಕು, ಆಗತ್ತೆ ಅಂತ ಅಂದುಕೊಂಡು ನಡೆಯುವ ಭೀಷ್ಮ ಇದ್ನಲ್ಲ, ಅದಿಲ್ಲ ಈಗ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಇದು ಎಲ್ಲಿ ಅಂದರೆ ಈ ಮಾತಿಗೆ ವ್ಯಾಪ್ತಿ ಎಲ್ಲಿವರೆಗೆ ಬರುತ್ತೆ ಅಂದರೆ, ಪಾಂಡವರು ಧಾರತರಾಷ್ಟ್ರರ ಇಡೀ ಪ್ರಕರಣದಲ್ಲೂ ಭೀಷ್ಮನ ಕುರಿತು ಇದೇ ನಿಲುವು ಕೃಷ್ಣನದ್ದು ಅಂತ ಅನ್ಕೋಬೋದು ನಾವು. ಅಂದರೆ ಹಳೆಯ ಭೀಷ್ಮ ಹೆಂಗಿದ್ದ ಅಂತ ಅಂದರೆ ತಂದೆ ಬಯಸಿದ ಅನ್ನುವ ಕಾರಣಕ್ಕಾಗಿ ಪ್ರತಿಜ್ಞೆ ಮಾಡಿಬಿಟ್ಟ ಅಂತ. ಅಂದರೆ ಪಕ್ಕ ಅಲ್ಲಿ ಹೋಗಿ ಕಾಶಿ ರಾಜಕುಮಾರಿಯರನ್ನ ತಂದು ತಮ್ಮನೆಗೆ ಮದುವೆ ಮಾಡಬೇಕು, ಹೋದ ಗೆದ್ಕೊಂಬಂದ ತಂದ. ಅಂದರೆ ಅಲ್ಲೆಲ್ಲ ಕ್ಲಾರಿಟಿ ಇದೆ ಭೀಷ್ಮನಿಗೆ, ಕ್ಲಾರಿಟಿ ಇದೆ. ಕ್ಲಾರಿಟಿಗೆ ತಕ್ಕಂಥ ಕೆಲಸ ಮಾಡಿ ಮುಗಿಸ್ತಿದ್ದ ಅವನು, ಮಾಡಿಯೇ ಮುಗಿಸಿದ. ಅಂಬೆ ಆಗಲ್ಲ ಅಂದ್ಲು, ಸರಿ ನಿನ್ನಿಷ್ಟದಂತೆ ಹೊರಡು ಅಂದ, ಕ್ಲಾರಿಟಿ ಇದೆ. ಅಂಬೆಗಾಗಿ ಯುದ್ಧ ನಡೀತು ಪರಶುರಾಮನ ಜೊತೆಗೆ ಅಂತಂದಾಗಲೂ ಅವನು ವಾಪಸ್ ಬರಲಿಲ್ಲ. ನಾನು ತೆಗೆದುಕೊಂಡ ನಿರ್ಣಯ ಸರಿ ಇದೆ, ನಾನು ಅದಕ್ಕೆ ಬದ್ಧ ಅಂತ ನಿಂತುಕೊಂಡ ಅಂತ. ಹೀಗೆ ನಿಂತುಕೊಳ್ತಾ ಇದ್ದ ಭೀಷ್ಮ ಈ ಸಮಯಕ್ಕೆ ಬಂದಾಗ, ಪಾಂಡವರು ಕೌರವರು ಅನ್ನುವ ಇಷ್ಟೆಲ್ಲ ಜಿಜ್ಞಾಸೆಗಳು ಬಂದಾಗ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಹೋದ್ನಲ್ಲ ಅಂತ. ಈಗ ಅವಳು ದ್ರೌಪದಿ ತುಂಬಿದ ಸಭೆಯಲ್ಲಿ ಅವನು ತನ್ನನ್ನು ತಾನು ಸೋತುಕೊಂಡ ಮೇಲೆ ನನ್ನನ್ನು ಸೋಲೋದಕ್ಕೆ ಅವಕಾಶ ಇತ್ತಾ ಅಂತೆಲ್ಲ ಪ್ರಶ್ನೆ ಕೇಳಿದರೆ ಒಂದು ಸ್ಪಷ್ಟ ಉತ್ತರ ಭೀಷ್ಮ ಕೊಡಲೇ ಇಲ್ಲ. ನನಗೆ ಗೊತ್ತಿಲ್ಲ, ಇದು ಯುಧಿಷ್ಠಿರನೇ ಮಾಡಿದ್ರಿಂದಾಗಿ ಧರ್ಮ ಇರ್ಬೋದು ಅಂತಲೇ ಅನ್ಕೋಬೇಕು, ಅವನು ಮಾಡಿದ್ದನ್ನು ನಾನು ವಿಮರ್ಶೆ ಮಾಡೋಕ್ಕಾಗಲ್ಲ, ಅವ್ನು ನನಗಿಂತ ಜಾಸ್ತಿ ಗೊತ್ತಿದೆ ಅವನಿಗೆ ಅನ್ನೋ ತರಹದ್ದು ಬಂತು ಅವನ ಮಾತು. ಆದರೆ ವಿದುರನ ಮಾತು ಹಾಗೆ ಬರಲಿಲ್ವಲ್ಲ. ವಿದುರನ ಮಾತಿಗೆ ಕ್ಲಾರಿಟಿ ಇತ್ತು, ಸ್ಪಷ್ಟತೆ ಇತ್ತು ವಿದುರನಿಗೆ ಅಂತ. ಭೀಷ್ಮನಿಗಿಲ್ಲೆಲ್ಲ ಸ್ಪಷ್ಟತೆ ಕಡಿಮೆ ಆಗಿರೋದು ಕಾಣಿಸುತ್ತೆ ಅಂತ. ಎಲ್ಲ ನಿಲುವುಗಳಲ್ಲೂ ಅಂತ ಅಲ್ಲಿ ಉತ್ತರ ಗೋಗ್ರಹಣಕ್ಕೆ ಬಂದಾಗಲೋ ಎಲ್ಲ ಸಂದರ್ಭಗಳಲ್ಲೂ ಅಸ್ಪಷ್ಟತೆ ಅನ್ನೋದು ಒಂದಿದೆ ಅಂತ. ಈಗ ಇಲ್ಲೆಯ ಯುದ್ಧಕ್ಕೆ ಬಂದಿದ್ದಾನೆ, ಪಾಂಡವರು ಕೊಲ್ಲಲ್ಲ, ಯುದ್ಧ ಮಾಡಲ್ಲ ಅಂತಲೂ ಅಲ್ಲ, ಅನ್ನದ್ರೋಣ ಇದೆ ಅಂತ ಹೇಳ್ತಾನೆ. ಇಲ್ಲಿ ಅದಷ್ಟು ಅವನಲ್ಲಿ ಮೊದಲಿನ ಭೀಷ್ಮ ಕಾಣಿಸ್ತಾ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ವಿಪರೀತ ಗತಸತ್ವ ಅಲ್ಪಜೀವಿತ ಅಂತ ಇಷ್ಟು ಕಾರಣಗಳಿರೋದ್ರಿಂದಾಗಿ ಅವನನ್ನು ಕೊಲ್ಲೋದು ಅನ್ನೋದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾನೆ. ಅರ್ಜುನನ ಮುಂದೆ ಭೀಷ್ಮ ಅಲ್ಲ ಅನ್ನೋದು ಒಂದು, ಅಂದರೆ ಕೃಷ್ಣನ ನಿಲುವೇನು ಅಂದರೆ ಭೀಷ್ಮನಿಗಿಂತ ಅರ್ಜುನ ಶೂರ ಅನ್ನೋದು ಒಂದು.
ಶೂರನಾಗಿದ್ದ ಭೀಷ್ಮನು ಹಳೆಯ ಭೀಷ್ಮ ಅಲ್ಲ ಅನ್ನೋದು ಒಂದು ಅಂತ ಹೇಳ್ತಾನೆ. ನೀವು ಮೊನ್ನೆ ಹೇಳ್ತಾ ಇದ್ರಲ್ಲ ಡಿಪ್ಲೊಮ್ಯಾಟಿಕ್ ಮಾತು ಅಂತೇಳಿ, ಮೊನ್ನೆ ಭೀಷ್ಮ ಮತ್ತು ಅರ್ಜುನ ಸಂವಾದದಲ್ಲಿ ಕೂಡ ಇಲ್ಲೂ ಕೂಡ ಹಾಗೆ ಬರುತ್ತೆ. ಅಂದರೆ ಏನು ಹೇಳಬೇಕು ಅದನ್ನು ಹೇಳಬೇಕು, ಬಟ್ ಅದನ್ನು ಶುರು ಹೆಂಗೆ ಮಾಡಬೇಕು ಎಂಡ್ ಹೆಂಗೆ ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿದೆ. ನಾನು ಮಾಡ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ. ಅಲ್ಲಿ ಯಾರಿಗೆ ಏನು ಸಂದೇಶ ಕೊಡಬೇಕು ಅದನ್ನು ಕೊಟ್ಟು, ಆಮೇಲೆ ಎದುರಾಳಿಯ ವೀಕ್ನೆಸ್ಗಳನ್ನ ಕೂಡ ಅಲ್ಲಿ ಹೈಲೈಟ್ ಮಾಡಬೇಕಾಗತ್ತೆ. ಅವ್ನು ವೀರ ಇರ್ಬೋದು ಬಟ್ ಈಗಿಲ್ಲ ಈಗಿಲ್ಲ. ಸೊ ಅದು ಎಲ್ಲವನ್ನೂ ಕೂಡ ಕೃಷ್ಣ, ಅದು ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಸರ್, ಈಗ ಈ 9ನೇ ದಿನದ ಯುದ್ಧ ಮುಗಿದಾಗ ಬಂದಿದ್ದೇನು ಅಂದರೆ ಮಹಾವೀರರುಗಳೇ ಹೆದರಿ ಬಿಟ್ಟಿದ್ದಾರೆ ಇಲ್ಲಿ ಅಂತ. ಸಭೆಯಲ್ಲಿ ಕೂತವರೆಲ್ಲ ಆಗಲ್ಲ ಭೀಷ್ಮನ ಹತ್ರ ಅಂತಂದರೆ ಹೇ ಹಾಗಿಲ್ಲ, ಹಳೆ ಭೀಷ್ಮನ್ನ ಅನ್ಕೊಂಡಿದ್ದೀರಿ ನೀವು, ಕರೆಕ್ಟ್, ಇವತ್ತಿನ ಭೀಷ್ಮ ಅವನಲ್ಲ ಅಂತ. ಅವನಿಗೊಂದು ನಿರ್ಣಯ ತಗೊಳ್ಳೋದ್ರಲ್ಲಿ ಅವನಿಗೆ ಗೊಂದಲಗಳಿವೆ, ಅವನಿಗೆ ಹಿಂದಿನ ಬಲ ಇಲ್ಲ, ಮುಪ್ಪು ಆವರಿಸಿದೆ. ನೀವು ಯಾವುದೋ ಕಾಲದ ಭೀಷ್ಮನ್ನ ಅಂದುಕೊಂಡು ಇವತ್ತು ಯೋಚನೆ ಮಾಡ್ತಾ ಇದ್ದೀರಿ ಅಂತಂದಾಗ ಎಷ್ಟು ಜನಕ್ಕೆ ಸಂದೇಶ ಹೋಯಿತು. ಮತ್ತು ಹೇಳ್ತಾ ಇರೋನು ಯಾರು ಅಂದ್ರೆ ಕೃಷ್ಣ ಅಂತ. ಇದರಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಅವರನ್ನು ಒಪ್ಪಿಸುವ ಅಂಶಗಳು ಇರ್ಬೋದು, ಅದರಲ್ಲಿ ಅವನು ಕೌನ್ಸಿಲಿಂಗ್ ಚತುರ ಅಲ್ವ ಕೃಷ್ಣ, ಆ ಅಂಶಗಳು ತುಂಬ ಕೆಲಸ ಮಾಡುತ್ತೆ. ಇದು ಎಲ್ಲರಲ್ಲೂ ಮಾಡುತ್ತೆ. ನಮ್ಮ ಮುಂದೆ ಬರುತ್ತೆ ಭೀಷ್ಮ ಕರ್ಣರ ಮಾತುಕತೆ ಬರುತ್ತೆ, ಅಲ್ಲೂ ಆ ಭೀಷ್ಮ ಎಷ್ಟು ಚೆನ್ನಾಗಿ ಇದನ್ನು ನಿರ್ವಹಿಸ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಎಲ್ಲಿ ಯಾವ ಮಾತನ್ನಾಡಿದಾಗ ಎದುರಾಳಿಯ ಯಾವ ಕೋಶವನ್ನು ಅದು ಬೆಳೆಸಿ ಅವನ ಕೆಲಸಕ್ಕೆ ಇಳಿಯುವಂತೆ ಮಾಡುತ್ತೆ ಅನ್ನೋದು ಇದೆಯಲ್ಲ, ಕೀ ಪಾಯಿಂಟ್ ಇಟ್ಕೊಂಡು ಟಚ್ ಮಾಡೋದಿದೆಯಲ್ಲ, ಹಾರ್ಟ್ ಟಚ್ ಮಾಡ್ಬಿಟ್ಟ ಅಂತ ಈಗಿನ ಭಾಷೆ ಇದೆಯಲ್ಲ ಈಗ, ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಓಕೆ, ಸೊ ಹಾಗೆ ಕೃಷ್ಣನ ಮಾತುಗಳನ್ನ ಕೇಳ್ತಾ ಇದ್ವಿ. ಸೊ ಅಲ್ಲಿಗೆ 9ನೇ ದಿನದ ಯುದ್ಧ ಮುಗಿದು ಸಂಜೆಯ ಅಥವಾ ರಾತ್ರಿಯ ಮಾತುಕತೆ ನಡೀತಾ ಇದೆ. ಇನ್ನೂ ಮಾತುಕತೆ ಪೂರ್ಣಗೊಂಡಿಲ್ಲ, ಯಾಕಂದರೆ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ ಪಾಂಡವರೆಲ್ಲರೂ ಸೇರಿ. ಆ ನಿರ್ಧಾರ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಇದನ್ನು ಅದ್ಭುತವಾಗಿ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಮಹಾಭಾರತದ ರಹಸ್ಯಗಳಲ್ಲಿ ಮಹಾಭಾರತ ಯುದ್ಧ ನಡೀತಾ ಇದೆ. 9ನೇ ದಿನದ ಯುದ್ಧ ಮುಗಿದಿದೆ. ಸೊ ಮುಂದಿನ ಭಾಗದಲ್ಲಿ ರಾತ್ರಿಯ ಘಟನಾವಳಿಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಿದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.